ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 4/11/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 9/6/1968. ಓಂ ನಮಃ ಶಿವಾಯ. ನನ್ನ ತಿಳುವಳಿಕೆಯುಳ್ಳ ಮಕ್ಕಳೇ, ಮನುಷ್ಯರು ಗಂಗಾ ಸ್ನಾನ ಪಾವನ ಆಗುವುದಕ್ಕೋಸ್ಕರ ಮಾಡುತ್ತಾರೆ. ಮತ್ತು ಎಷ್ಟೊಂದು ಯಜ್ಞ ತಪ ತೀರ್ಥ ಯಾತ್ರೆಗಳನ್ನು ಯಾಕೆ ಮಾಡುತ್ತಾರೆ? ಗಂಗಾ ಸ್ನಾನ ಮಾಡುವುದರಿಂದ ಪಾವನರಾಗುತ್ತಾರೆ ಅಂದ ಮೇಲೆ ಅವರು ಇಲ್ಲಿ ಇರಲು ಸಾಧ್ಯವಿಲ್ಲ. ಮತ್ತೆ ಯಾಕೆ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೆ? ವೇದಗಳನ್ನು ಓದುವುದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಅಂದ ಮೇಲೆ ಎಷ್ಟೊಂದು ಗೊಂದಲ ಇದೆ ತಾನೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರ ಬುದ್ಧಿ ಏನು ನಡೆಯುವುದಿಲ್ಲ. ಎಲ್ಲರ ಬುದ್ಧಿ ಡಲ್ ಆಗಿದೆ. ಓಂ ನಮಃ ಶಿವಾಯ. ಮಕ್ಕಳಿಗೆ ನಾವು ವಿದ್ಯಾರ್ಥಿಗಳು ಎಂದು ಗೊತ್ತಿದೆ. ನಾವು ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ. ಏನು ಓದುತ್ತಿದ್ದೀರಿ? ನಾವು ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಟ್ಯೂಷನ್ ಓದುತ್ತಿದ್ದೇವೆ. ಯಾರು ಟ್ಯೂಷನ್ ತೆಗೆದುಕೊಂಡಿದ್ದಾರೆ? ನಾವೆಲ್ಲ ಆತ್ಮರುಗಳಿಗೆ ಪರಮಪಿತ ಪರಮಾತ್ಮ ಟ್ಯೂಷನ್ ತೆಗೆದುಕೊಂಡಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಜನ್ಮ ಜನ್ಮಕ್ಕೂ ನಮ್ಮನ್ನು ದೇಹ ಎಂದು ತಿಳಿದುಕೊಂಡಿದ್ದೆವು, ಆತ್ಮ ಎಂದು ಅಲ್ಲ. ಲೌಕಿಕ ತಂದೆ ಟ್ಯೂಷನ್ಗೋಸ್ಕರ ಮಕ್ಕಳನ್ನು ಬೇರೆ ಕಡೆಗೆ ಕಳಿಸಿಕೊಡುತ್ತಾರೆ. ಸದ್ಗತಿಗೋಸ್ಕರ ಮತ್ತೆ ಬೇರೆ ಕಡೆಗೆ ಹೋಗಬೇಕಾಗುತ್ತದೆ. ತಂದೆಗೆ ವಯಸ್ಸಾಗುತ್ತಿದ್ದಂತೆ ಮತ್ತೆ ಅವರನ್ನು ವಾನಪ್ರಸ್ಥಕ್ಕೆ ಹೋಗಬೇಕು ಎಂದು ಮನಸ್ಸಾಗುತ್ತದೆ. ಆದರೆ ವಾನಪ್ರಸ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಗುರುಗಳು ತಿಳಿದುಕೊಂಡಿಲ್ಲ. ಮಾತಿನಿಂದ ದೂರ ನಾವು ಹೇಗೆ ಆಗಲು ಸಾಧ್ಯ ಎನ್ನುವುದು ಈ ವಿಚಾರ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ನಾವೀಗ ಪತಿತರಾಗಿದ್ದೇವೆ. ಎಲ್ಲಿಂದ ನಾವು ಆತ್ಮಗಳು ಬಂದಿದ್ದೇವೆ ಅಲ್ಲಿ ನಾವು ಪಾವನರಾಗಿದ್ದೆವು. ಇಲ್ಲಿ ತಂದೆಯೇ ಬಂದು ಪಾತ್ರವನ್ನು ಅಭಿನಯಿಸುತ್ತಾ ನಾವು ಪತಿತರಾಗಿದ್ದೇವೆ ಎಂದು ಹೇಳುತ್ತಾರೆ. ಈಗ ಮತ್ತೆ ನಮ್ಮನ್ನು ಯಾರು ಪಾವನ ಮಾಡುತ್ತಾರೆ? ಆ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ. ಹೇ ಪತಿತ ಪಾವನ, ನೀನು ಬಾ. ಗುರುಗಳು ಯಾರನ್ನೂ ಸಹ ಪತಿತ ಪಾವನ ಎಂದು ಕರೆಯಲು ಸಾಧ್ಯವಿಲ್ಲ. ಗುರುಗಳನ್ನು ಮಾಡಿಕೊಳ್ಳುತ್ತಾರೆ, ಆದರೂ ಸಹ ಒಬ್ಬ ಗುರುವಿನ ಮೇಲೆ ಸಂಪೂರ್ಣ ನಿಶ್ಚಯ ಇರುವುದಿಲ್ಲ. ಆದ್ದರಿಂದ ಒಂದು ಒಳ್ಳೆಯ ಗುರುಗಳನ್ನು ಹುಡುಕುತ್ತಿರುತ್ತಾರೆ. ಇಂತಹ ಯಾರಾದರೂ ಒಳ್ಳೆಯ ಗುರು ಸಿಗಬೇಕು. ಆ ಗುರು ನಮ್ಮನ್ನು ನಮ್ಮ ಮನೆ ಅಥವಾ ವಾನಪ್ರಸ್ಥ ಸ್ಥಿತಿಗೆ ಕರೆದುಕೊಂಡು ಹೋಗಬೇಕು. ಅಂತಹ ಯುಕ್ತಿಗಳನ್ನು ತಿಳಿಸಬೇಕು ಎಂದು ಹುಡುಕುತ್ತಿರುತ್ತಾರೆ. ಎಲ್ಲಾದರೂ ಇಂತಹ ಗುರುಗಳ ಮಹಿಮೆ ಬಹಳ ಇದೆ ಎಂದು ಕೇಳಿದರೆ, ಅವರಿಗೆ ಅನೇಕ ಅನುಯಾಯಿಗಳು ಇದ್ದಾರೆ ಎಂದು ಕೇಳಿದರೆ ಅಲ್ಲಿಗೆ ಓಡಿ ಹೋಗುತ್ತಾರೆ. ನೀವೂ ಸಹ ಅನುಭವವನ್ನು ಕೇಳಿರಬಹುದು. ಅಂಥ ಗುರುಗಳನ್ನು ಹುಡುಕಿರುವವರನ್ನು ನೋಡಿರಬಹುದು. ಆದರೂ ಸಹ ಈ ವೃಕ್ಷದ ಸಸಿ ನೆಡಲಾಗಿದೆ. ಅವರಿಗೆ ನಿಮ್ಮ ಜ್ಞಾನದ ಬಾಣ ನಾಟುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಎಲ್ಲ ಕ್ಲಿಯರ್ ಮಾತಾಗಿದೆ. ತಂದೆ ಅವಶ್ಯವಾಗಿ ವಾನಪ್ರಸ್ಥ ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಇದು ಯಾವುದು ದೊಡ್ಡ ಮಾತಲ್ಲ. ಶಿಕ್ಷಕರಿಗೆ ಶಾಲೆಯಲ್ಲಿ ಓದಿಸುವುದು ದೊಡ್ಡ ಮಾತೇನು? ಭಕ್ತರಿಗೇನೋ ಬೇಕು, ಇದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಈ ನಾಟಕ ಚಕ್ರದ ಬಗ್ಗೆ ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ತಂದೆಯೇ ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಈಗ ಯಾವುದನ್ನು ಕೊಡುತ್ತಾರೆ ಅದನ್ನು ಮೊದಲು ಕೊಟ್ಟಿದ್ದರು. ಮತ್ತೆ ಆ ಸ್ಥಿತಿಯಲ್ಲಿ ನಾವು ಬರಬೇಕು. ನಾವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಿದ್ದೇವೆ. ಮತ್ತೆ ಚಕ್ರವನ್ನು ಸುತ್ತು ಹಾಕಿ ಈ ತಮೋ ಪ್ರಧಾನ ಸ್ಥಿತಿಯಲ್ಲಿ ಬರುತ್ತೇವೆ. ಹೇಗೆ ಬರುತ್ತೇವೆ ಅದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೊದಲ ಮುಖ್ಯ ಮಾತು,
ಪಾವನರಾಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕು. ಲೌಕಿಕ ತಂದೆಯ ಬಗ್ಗೆ ಎಲ್ಲರಿಗೂ ನೆನಪಿದೆ, ಪಾರಲೌಕಿಕ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಅತಿ ಸಹಜವೂ ಹೌದು, ಹಾಗೆಯೇ ಅತಿ ಕಠಿಣವೂ ಹೌದು. ಆತ್ಮ ಒಂದು ಸಣ್ಣ ನಕ್ಷತ್ರವಾಗಿದೆ, ಅದು ಸಂಪೂರ್ಣ ಪವಿತ್ರ, ಹಾಗೂ ಆತ್ಮರುಗಳು ಸಹ ಸಂಪೂರ್ಣ ಈಗ ಅಪವಿತ್ರ ಆಗಿದ್ದಾರೆ. ಸಂಪೂರ್ಣ ಪವಿತ್ರತೆಯ ಸಂಘದಲ್ಲಿ ಬಂದಾಗ ಮತ್ತೆ ನಾವು ಪವಿತ್ರರಾಗುತ್ತೇವೆ. ಆ ಪವಿತ್ರತೆಯ ಸಂಘ ಒಬ್ಬ ತಂದೆಯ ಸಂಘವೇ ಸಿಗಲು ಸಾಧ್ಯ. ಅವಶ್ಯವಾಗಿ ಸಂಘ ಬೇಕು. ನಂತರ 5 ವಿಕಾರಗಳ ರೂಪಿ ರಾವಣನ ಕುಸಂಗ ಸಿಗುತ್ತದೆ. ಅದನ್ನು ರಾವಣನ ಸಂಪ್ರದಾಯ ಎಂದು ಹೇಳಲಾಗುತ್ತದೆ. ನೀವೀಗ ರಾಮನ ಸಂಪ್ರದಾಯದವರು ಆಗಿದ್ದೀರಿ. ನೀವು ರಾಮ ಸಂಪ್ರದಾಯದವರಾಗುತ್ತಾ ಮತ್ತೆ ರಾವಣನ ಸಂಪ್ರದಾಯದವರು ಆಗಬಾರದು. ಇದು ಬುದ್ಧಿಯಲ್ಲಿ ಜ್ಞಾನ ಇದೆ. ರಾಮ ಸಂಪ್ರದಾಯ ಹಾಗೂ ರಾವಣನ ಸಂಪ್ರದಾಯ 2 ಸಂಪ್ರದಾಯಗಳಿವೆ. ರಾಮ ಎಂದು ಭಗವಂತನಿಗೆ ಹೇಳಲಾಗುತ್ತದೆ. ಭಗವಂತನೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದರೆ ಅರ್ಥ ಸೂರ್ಯವಂಶಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯ ಎಂದು ಹೇಳುವುದಿಲ್ಲ, ಆದರೆ ತಿಳಿಸಿಕೊಡಬೇಕಾದರೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎಂದು ಹೇಳಿದರೆ ಸಹಜವಾಗುತ್ತದೆ. ವಾಸ್ತವದಲ್ಲಿ ಸೂರ್ಯವಂಶಿಗಳ ರಾಜ್ಯ. ಈಗ ನೀವು ಮಕ್ಕಳು ನಾಳೆ ಬೆಳಗ್ಗೆ ಮೆರವಣಿಗೆಯನ್ನು ಹೊರಡಿಸಿರಿ. ಬಾಬಾ ಇವತ್ತು ಸ್ಲೋಗನ್ ನೋಡುತ್ತಾರೆ. ಸ್ಲೋಗನ್ ಈ ರೀತಿ ಇರಬೇಕು. ನೀವು ಬರೆದಂತಹ ಸ್ಲೋಗನ್ಗಳನ್ನು ಓದಿದರೆ ಮನುಷ್ಯರ ಮನಸ್ಸಿಗೆ ನಾಟಬೇಕು. ಪಾಂಪ್ಲೆಂಟ್ಸ್ಗಳು ನಿಮ್ಮ ಹತ್ತಿರ ಸಾಕಷ್ಟು ಇದೆ. ಸ್ವರ್ಗವಾಸಿಗಳಾಗುತ್ತೀರೋ ಅಥವಾ ನರಕವಾಸಿಗಳಾಗುತ್ತೀರೋ? ಬಡವರಿಗೆ ಫ್ರೀಯಾಗಿ ಕೊಡಬೇಕು. ದಾನವೂ ಸಹ ಬಡವರಿಗೆ ಕೊಡಲಾಗುತ್ತದೆ ತಾನೇ. ನಿಮ್ಮ ಹತ್ತಿರ ಒಂದು ಸಣ್ಣ ಪುಸ್ತಕವೂ ಸಹ ಇದೆ. ವಜ್ರ ಸಮಾನ ಜೀವನ ಹೇಗೆ ಮಾಡಿಕೊಳ್ಳುವುದು ಎಂದು ಒಂದು ಪುಸ್ತಕವೂ ಸಹ ಇದೆ. ಈಗ ವಜ್ರ ಸಮಾನ ಜೀವನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಮನುಷ್ಯರಿಗೇನು ಗೊತ್ತು? ಕೇವಲ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ವಜ್ರ ಸಮಾನ ಜೀವನ, ದೇವತಾ ಜೀವನ ಹೇಗೆ ಆಗುತ್ತದೆ ಎಂದು ಬೋರ್ಡ್ ಬರೆಯಿರಿ. ದೇವತಾ ಎನ್ನುವಂಥ ಶಬ್ದ ಅವಶ್ಯವಾಗಿ ಆ ಬೋರ್ಡಿನಲ್ಲಿ ಸೇರಿಸಬೇಕು. ನೀವೀಗ ಅನುಭವ ಮಾಡುತ್ತಿದ್ದೀರಿ. ವಜ್ರ ಸಮಾನ ಜೀವನ ಇಲ್ಲಿ ಆಗುತ್ತಿದೆ. ಕೇವಲ ತಂದೆ ಬಿಟ್ಟರೆ ಯಾರೂ ಸಹ ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಬಹಳಷ್ಟು ಒಳ್ಳೆಯ ಪುಸ್ತಕಗಳೂ ಇದೆ. ಅದರಲ್ಲಿ ಕೇವಲ ಒಂದು ಶಬ್ದವನ್ನು ಸೇರಿಸಿರಿ. ಇಲ್ಲ ಅಂದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ನಾವೇನು ವಜ್ರ ಸಮಾನರಾಗುತ್ತೇವೆನೆಂದು ಆ ಪುಸ್ತಕವನ್ನು ನೋಡಿದಾಗ ಕೇಳುತ್ತಾರೆ. ಮನುಷ್ಯರು ವಜ್ರ ಎಂದು ತಿಳಿದಾಗ ಅವರು ಏನೆಂದುಕೊಳ್ಳುತ್ತಾರೆ ಎಂದರೆ ಒಡವೆಗಳಲ್ಲಿ ವಜ್ರ ಇರುತ್ತದೆ, ಆ ವಜ್ರವನ್ನು ಧರಿಸುವುದು ಎಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಮನುಷ್ಯರ ಜೀವನ ವಜ್ರ ಸಮಾನ ಆಗುತ್ತದೆ ಎಂದು ಬರೆಯಿರಿ. ಅಸುರಿ ಕೌಡೆಯ ಸಮಾನ ಜೀವನದಿಂದ ವಜ್ರ ದೇವತೆಗಳ ಸಮಾನ ಜೀವನ ಸೆಕೆಂಡಿನಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಅದು ಒಂದು ಕೌಡೆಯ ಖರ್ಚಿಲ್ಲದಂತೆ. ಮಕ್ಕಳು ತಂದೆಯ ಹತ್ತಿರ ಜನ್ಮ ಪಡೆದುಕೊಳ್ಳುತ್ತೀರಿ ಮತ್ತು ಆಸ್ತಿಗೆ ಹಕ್ಕುದಾರರಾಗುತ್ತೀರಿ. ಮಕ್ಕಳಿಗೆ ಖರ್ಚಾಗುತ್ತದೆಯೇನು? ತಂದೆಯ ಮಡಿಲಿಗೆ ಮಗು ಬಂದರೆ ಆಸ್ತಿಗೆ ಹಕ್ಕುದಾರರು ಆದಂತೆ. ಖರ್ಚನ್ನು ತಂದೆಯೇ ಮಾಡುತ್ತಾರೆ, ಮಕ್ಕಳು ಮಾಡುವುದಿಲ್ಲ. ನೀವು ಮಕ್ಕಳೀಗ ಏನು ಖರ್ಚು ಮಾಡಿದ್ದೀರಿ? ತಂದೆಯ ಮಕ್ಕಳಾಗುವುದಕ್ಕೆ ಯಾವ ಖರ್ಚು ಮಾಡಿದ್ದೀರಿ? ಖರ್ಚು ಮಾಡಿಲ್ಲ ತಾನೆ? ಅಂದರೆ ಹಣವನ್ನು ಖರ್ಚು ಮಾಡಿಲ್ಲ ತಾನೆ ಬಾಬನ ಮಕ್ಕಳಾಗುವುದಕ್ಕೆ? ಹೇಗೆ ಲೌಕಿಕ ತಂದೆಯಿಂದ
ಆಸ್ತಿ ಪಡೆದುಕೊಳ್ಳುವುದಕ್ಕೆ ಏನಾದರೂ ಖರ್ಚು ಹಿಡಿಯುತ್ತದೆಯೇನೋ? ಅದೇ ರೀತಿ ಪಾರಲೌಕಿಕ ತಂದೆಯೂ ಸಹ ಆಸ್ತಿಯನ್ನು ಕೊಡುತ್ತಾರೆ. ಆ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ನಿಮಗೆ ಏನಾದರೂ ಖರ್ಚಾಗುತ್ತದೆಯೇನೋ? ಈ ಮಾತನ್ನು ತಂದೆಯೇ ನಾವು ಮಕ್ಕಳಿಗೆ ಓದಿಸುತ್ತಾರೆ. ನೀವು ಈ ಶಿಕ್ಷಣವನ್ನು ಓದಿ ದೇವತೆಗಳಾಗುತ್ತೀರಿ. ನೀವ್ಯಾರು ಸಣ್ಣ ಮಕ್ಕಳು ಅಲ್ಲ, ನೀವು ದೊಡ್ಡವರಾಗಿದ್ದೀರಿ. ತಂದೆಯ ಮಕ್ಕಳಾಗುವುದರಿಂದ ತಂದೆ ಸಲಹೆ ಕೊಡುತ್ತಾರೆ. ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. ಇದರಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು. ಇದಕ್ಕೆ ಯಾವ ಖರ್ಚು ಹಿಡಿಯುವುದಿಲ್ಲ. ಗಂಗಾ ನದಿಗೆ ಸ್ನಾನ ಮಾಡಲು ಹೋಗುತ್ತಾರೆ. ಖರ್ಚು ಮಾಡಿ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ. ನಮಗೆ ತಂದೆಯ ಮೇಲೆ ನಿಶ್ಚಯ ಇದೆ. ಈ ನಿಶ್ಚಯ ಬರುವುದಕ್ಕೆ ನೀವು ಯಾವ ಖರ್ಚು ಮಾಡಿದ್ದೀರಿ? ನಿಮ್ಮ ಹತ್ತಿರ ಸೆಂಟರ್ಸ್ಗಳಿಗೆ ಮಕ್ಕಳು ಬರುತ್ತಾರೆ. ನೀವು ಅವರಿಗೆ ಹೇಳುತ್ತೀರಿ, ಈಗ ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳಿರಿ, ತಂದೆಯನ್ನು ನೆನಪು ಮಾಡಿರಿ ಎಂದು. ತಂದೆಯಾಗಿದ್ದಾರಲ್ಲವೇ? ತಂದೆ ಸ್ವಯಂ ಹೇಳುತ್ತಾರೆ, ನನ್ನ ಆಸ್ತಿ ನಿಮಗೆ ಬೇಕು ತಾನೇ? ನೀವು ಪತಿತರಾಗಿದ್ದೀರಿ. ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಪಾವನ ಜಗತ್ತು ಅಥವಾ ವಿಶ್ವದ ಮಾಲೀಕರಾಗಬೇಕು. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ವೈಕುಂಠದ ಸ್ಥಾಪನೆಯನ್ನು ಮಾಡುತ್ತಾರೆ. ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ತಂದೆ ಕೇವಲ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಲ್ಲಿ ಯಾವ ಕಷ್ಟವೂ ಇಲ್ಲ. ನೆನಪು ಮಾಡುವುದು ಎಷ್ಟು ಸಹಜ ಇದೆ. ಆ ಶಿಕ್ಷಣಕ್ಕೆ ಎಷ್ಟು ಖರ್ಚು ಹಿಡಿಯುತ್ತದೆ? ಇಲ್ಲಿ ಯಾವ ಖರ್ಚೂ ಇಲ್ಲ. ಆತ್ಮನೇ ಹೇಳುತ್ತದೆ, ನಾನು ಅವಿನಾಶಿಯಾಗಿದ್ದೇನೆ. ಈ ಶರೀರ ವಿನಾಶವಾಗುತ್ತದೆ. ಮಕ್ಕಳು, ಮರಿಗಳು, ಎಲ್ಲರ ಶರೀರವು ವಿನಾಶವಾಗುತ್ತದೆ. ಒಳ್ಳೆಯದು. ಇಷ್ಟೆಲ್ಲ ಹಣವನ್ನು ಒಟ್ಟು ಮಾಡಿ ಇಟ್ಟಿದ್ದೀರಲ್ಲ, ಅದನ್ನು ಏನು ಮಾಡುತ್ತೀರಿ? ನಿಮಗೆ ವಿಚಾರ ಬರುತ್ತದೆಯಲ್ಲವೇ? ಕೆಲವರು ಶ್ರೀಮಂತರಿರುತ್ತಾರೆ. ಅವರಿಗೆ ಯಾವ ತಿಳುವಳಿಕೆಯೂ ಇಲ್ಲ. ಅಂದರೆ ಮುಂದೇನಾಗುತ್ತದೆ ಎನ್ನುವ ತಿಳುವಳಿಕೆಯೂ ಇಲ್ಲ. ಜ್ಞಾನ ಸಿಕ್ಕಾಗ ಅವರು ತಿಳಿದುಕೊಳ್ಳುತ್ತಾರೆ, ಓ, ಇಂತಹ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಹಣವನ್ನು ಏನು ಮಾಡಬೇಕು ಎಂದು ಯೋಚಿಸುತ್ತಾರೆ. ಈ ಶಿಕ್ಷಣ ಸಂಪಾದನೆಯಾಗಿದೆ. ತಂದೆ ತಿಳಿಸುತ್ತಿದ್ದಾರೆ, ಒಬ್ಬ ಅಬ್ರಹಂ ಲಿಂಕನ್ ಇದ್ದ. ಅವನು ಬಹಳ ಬಡವನಾಗಿದ್ದ. ರಾತ್ರಿ ಎಚ್ಚರವಾಗಿದ್ದು ಅವನು ಓದುತ್ತಿದ್ದ. ಓದಿ ಓದಿ ಇಷ್ಟೊಂದು ಬುದ್ಧಿವಂತನಾದ. ಅವನು ಪ್ರೈಮ್ ಮಿನಿಸ್ಟರ್ ಕೂಡ ಆದನು. ಅವನಿಗೇನಾದರೂ ಖರ್ಚು ಆಯಿತೇನೋ? ಏನೂ ಖರ್ಚಾಗಲಿಲ್ಲ. ಬಹಳ ಬಡವರು ಯಾರಿದ್ದಾರೆ ಅವರಿಗೆ ಸರ್ಕಾರ ಹಣ ತೆಗೆದುಕೊಳ್ಳುವುದಿಲ್ಲ ಓದುವುದಕ್ಕಾಗಿ. ಇಂತಹ ಬಹಳ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಶಿಕ್ಷಣಕ್ಕಾಗಿ ಯಾವುದೇ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಹಣವಿಲ್ಲದೆ ಫ್ರೀಯಾಗಿ ಶಿಕ್ಷಣವನ್ನು ಓದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರಲ್ಲವೇ? ಎಷ್ಟು ದೊಡ್ಡ ಪದವಿ ಪಡೆದುಕೊಂಡಿದ್ದಾರೆ. ಏನೂ ಖರ್ಚು ಹಿಡಿಯಲಿಲ್ಲ. ಈ ಸರ್ಕಾರವೂ ಸಹ ನಿಮ್ಮ ಹತ್ತಿರ ಯಾವ ಖರ್ಚನ್ನು ತೆಗೆದುಕೊಳ್ಳುವುದಿಲ್ಲ. ಜಗತ್ತಿನಲ್ಲಿ ಎಲ್ಲರೂ ಬಡವರೇ ಇದ್ದಾರೆ ಎನ್ನುವುದು ಗೊತ್ತಿದೆ. ಬಲೆ ಎಷ್ಟೇ ಶ್ರೀಮಂತರು, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಇರಬಹುದು, ಅವರಿಗೂ ಸಹ ತಂದೆ ಹೇಳುತ್ತಾರೆ, ಅವರು ಬಡವರಾಗಿದ್ದಾರೆ. ಅವರನ್ನು ನಾನು ಶ್ರೀಮಂತರನ್ನಾಗಿ ಮಾಡುತ್ತೇನೆ. ಬಲೆ ಅವರ ಹತ್ತಿರ ಹಣ ಎಷ್ಟಾದರೂ ಇರಬಹುದು. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಆ ಹಣ, ಆಸ್ತಿ ಎಲ್ಲ ಇನ್ನು ಕೆಲವು ದಿನಗಳಿಗಾಗಿ. ಇನ್ನು ಸ್ವಲ್ಪ ದಿನಗಳ ನಂತರ ಎಲ್ಲವೂ ಮಣ್ಣಲ್ಲಿ ಮಣ್ಣಾಗುತ್ತದೆ. ಅಂದ ಮೇಲೆ ಬಡವರು ಆಗಿದ್ದಾರೆ ತಾನೇ? ಎಲ್ಲಕ್ಕೂ ಆಧಾರ ಶಿಕ್ಷಣ ಆಗಿದೆ. ತಂದೆ ಮಕ್ಕಳಿಗೆ ಶಿಕ್ಷಣ ಓದಿಸಿ ಏನನ್ನು ತೆಗೆದುಕೊಳ್ಳುತ್ತಾರೆ? ಏನೂ ತೆಗೆದುಕೊಳ್ಳುವುದಿಲ್ಲ. ತಂದೆ ದಾತ, ಮಾಲೀಕ ಆಗಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ನಾವು ಭವಿಷ್ಯದಲ್ಲಿ ಈ ರೀತಿ ದೇವತೆಗಳಾಗುತ್ತೇವೆ ಎಂದು. ನಾವೇ ಹೇಳುತ್ತೇವೆ, ಈಗ ದೇವತೆಗಳ ರಾಜ್ಯ ಇಲ್ಲ. ಅಂದ ಮೇಲೆ
ಮತ್ತೆ ಹೇಗೆ ಆಗುತ್ತದೆ? ಅರೆ, ನಾನು ಬಂದಿರುವುದೇ ಈ ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಬ್ಯಾಡ್ಜ್ನಲ್ಲೂ ಸಹ ಅದನ್ನೇ ತಿಳಿಸಲಾಗಿದೆ. ಹೊಸ ಹೊಸ ವಿದ್ಯಾರ್ಥಿಗಳು ಬರುತ್ತಾ ಇರುತ್ತಾರೆ. ಶಿವಬಾಬಾ ಹೇಳುತ್ತಾರೆ, ನಮ್ಮ ಆತ್ಮದಲ್ಲಿ ಯಾವ ಪಾತ್ರ ನಿಗದಿಯಾಗಿದೆ ಆ ಪಾತ್ರವನ್ನು ಅಭಿನಯಿಸುತ್ತೇವೆ. ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನೇ ನಾನು ಪಾವನರನ್ನಾಗಿ ಮಾಡುತ್ತೇನೆ. ಪಾತ್ರ ಅಭಿನಯಿಸುವುದು ಇದು ಯಾವುದೇ ಹೊಸ ಮಾತೇನಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, 5000 ವರ್ಷಗಳ ಮೊದಲು ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದರು. ಮುಖ್ಯ ಮಾತು, ತಂದೆ ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸಮ್ಮುಖದಲ್ಲಿ ತಂದೆ ಬಂದು ಹೇಳುತ್ತಾರೆ. ತಂದೆ ಸಮ್ಮುಖದಲ್ಲಿ ಬರುವುದಕ್ಕಾಗಿ ಒಂದು ರಥವೂ ಸಿಕ್ಕಿದೆ ಅಂದ ಮೇಲೆ ಬಾಬನೂ ಸಹ ಆ ರಥದಲ್ಲಿ ಬರುತ್ತಾರೆ. ರಥನೂ ಸಹ ಅವಶ್ಯವಾಗಿ ಒಂದು ಫಿಕ್ಸ್ ಇರುತ್ತದೆಯಲ್ಲವೇ? ಕ್ಷಣ ಕ್ಷಣಕ್ಕೂ ರಥವನ್ನು ಅಂದರೆ ರಥವನ್ನು ಬದಲಿ ಮಾಡಲು ಸಾಧ್ಯವಿಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದನ್ನು ಚೇಂಜ್ ಮಾಡಲು ಸಾಧ್ಯವಿಲ್ಲ. ಕೆಲವರು ಹೇಳುತ್ತಾರೆ, ಈ ವ್ಯಾಪಾರಿ ಹೇಗೆ ಪ್ರಜಾಪಿತ ಬ್ರಹ್ಮ ಆಗುತ್ತಾರೆ ಎಂದು ಕೇಳುತ್ತಾರೆ. ಅವರು ಬ್ರಹ್ಮ ಬಾಬನನ್ನು ನೋಡಿದಾಗ ಇವರು ವ್ಯಾಪಾರಿಯಾಗಿದ್ದರು ಎಂದು ನೋಡುತ್ತಾರೆ. ವ್ಯಾಪಾರದಲ್ಲಿಯೂ ಒಂದು ತೋರಿಕೆಯ ವ್ಯಾಪಾರ, ಇನ್ನೊಂದು ಸತ್ಯ ವ್ಯಾಪಾರವಿದೆ. ಇದರಲ್ಲಿ ಸತ್ಯ ವಜ್ರಗಳನ್ನು ಬಾಬಾ ಕೊಡುತ್ತಿದ್ದರು. ಇಲ್ಲಿ ಸತ್ಯ ವಜ್ರಗಳನ್ನು ತಂದೆ ಕೊಡುತ್ತಾರೆ. ಅವು ಯಾವ ಉಪಯೋಗಕ್ಕೆ ಬರುತ್ತದೆ ಅಂದರೆ ಆ ವ್ಯಾಪಾರ ಯಾವ ಉಪಯೋಗಕ್ಕೆ ಬರುತ್ತದೆ? ಇದು ಜ್ಞಾನರತ್ನ ಆಗಿದೆ. ಈ ಜ್ಞಾನರತ್ನಗಳ ಎದುರಿಗೆ ಆ ವಜ್ರಗಳಿಗೆ ಯಾವ ಬೆಲೆಯೂ ಇಲ್ಲ. ಇವರು ಸಹ ವ್ಯಾಪಾರಿಯಾಗಿದ್ದರು. ಆದರೆ ಯಾವಾಗ ಈ ರತ್ನಗಳು ಸಿಕ್ಕಿತು ಆಗ ಅವರು ಆ ವಜ್ರದ ರತ್ನಗಳು ಯಾವ ಉಪಯೋಗಕ್ಕೂ ಇಲ್ಲ ಎಂದು ತಿಳಿದುಕೊಂಡರು. ಈ ಅವಿನಾಶಿ ಜ್ಞಾನ ರತ್ನಗಳು 1-2 ಲಕ್ಷ ರೂಪಾಯಿಗೆ ಬೆಲೆ ಬಾಳುತ್ತದೆ. ನೀವು ಎಷ್ಟು ರತ್ನಗಳನ್ನು ಪಡೆದುಕೊಳ್ಳಬಹುದು. ಈ ಜ್ಞಾನವೇ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಈ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಾರೆ. ಇದು ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ಈ ರತ್ನಗಳನ್ನು ಪಡೆದುಕೊಳ್ಳುವುದಕ್ಕೆ ಯಾವ ಖರ್ಚು ಇರುವುದಿಲ್ಲ. ಸತ್ಯಯುಗದಲ್ಲಿ ಗೋಡೆಗಳ ಮೇಲೆ, ಬಾಗಿಲಿನ ಮೇಲೆ ಅಲ್ಲಲ್ಲಿ ಅಲಂಕಾರಕ್ಕಾಗಿ ವಜ್ರಗಳನ್ನು ಜೋಡಿಸಿರುತ್ತಾರೆ. ಅಲ್ಲಿ ಅದರ ಬೆಲೆ ಏನಿರುತ್ತದೆ? ಆ ವಜ್ರದ ಬೆಲೆ ನಂತರದಲ್ಲಿ ಇರುತ್ತದೆ. ಸತ್ಯಯುಗದಲ್ಲಿ ವಜ್ರ ಮುತ್ತುಗಳು ನಿಮ್ಮ ಹತ್ತಿರ ಏನೂ ಅಲ್ಲ, ಅಂದರೆ ಅಷ್ಟು ಸಾಕಷ್ಟು ಇರುತ್ತದೆ. ಮಕ್ಕಳಿಗೆ ನಿಶ್ಚಯ ಇರಬೇಕು, ಗೊಂದಲ ಪಡುವ ಅವಶ್ಯಕತೆಯೇ ಇಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಜ್ಞಾನಿಗಳು ಯೋಗಿಗಳು ಸಹ ಆಗಿರಿ. ತಂದೆಯ ರೂಪ ಒಂದು ಸಣ್ಣ ರೂಪ ಆಗಿದೆ. ಅವರನ್ನು ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ. ಇದು ಜ್ಞಾನ ರತ್ನ ಆಗಿದೆ. ಇದರಿಂದಲೇ ನೀವು ಬಹಳ ಶ್ರೀಮಂತರಾಗುತ್ತೀರಿ. ಯಾವುದೇ ಅಮೃತ ಅಥವಾ ನೀರಿನ ಮಾತು ಇಲ್ಲ. ಶಿಕ್ಷಣದಲ್ಲಿ ನೀರಿನ ಮಾತು ಇರುವುದಿಲ್ಲ. ಪಾವನರಾಗುವುದಕ್ಕಾಗಿ ಖರ್ಚಿನ ಮಾತೂ ಇಲ್ಲ. ನೀವೀಗ ಜ್ಞಾನಸಾಗರನ ದಡದಲ್ಲಿ ಬಂದು ಕುಳಿತಿದ್ದೀರಿ. ಆ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ. ಆದರೆ ನೀವು ಇಲ್ಲಿ ಜ್ಞಾನ ರತ್ನಗಳನ್ನು ಪಡೆದುಕೊಳ್ಳುತ್ತಿದ್ದೀರಿ. ಈ ಜ್ಞಾನ ರತ್ನಗಳಿಗೂ ಆ ನೀರಿನ ನದಿಗೂ ಹೋಲಿಕೆ ಮಾಡಿ ನೋಡಿರಿ. ಹರಿದ್ವಾರದಲ್ಲಿ ಏನೇನು ನಡೆಯುತ್ತದೆ? ಗಂಗಾ ನದಿಯ ದಡದಲ್ಲಿ ಎಷ್ಟೊಂದು ಜನ ಕುಳಿತಿರುತ್ತಾರೆ, ಗಂಗಾ ಸ್ನಾನ ಮಾಡುತ್ತಾರೆ. ಇದರಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಓದುವ ಯಾವ ಅವಶ್ಯಕತೆಯೂ ಇಲ್ಲ. ಪಾವನರಾಗಬೇಕು ತಾನೆ? ಒಳ್ಳೆಯದು. ಯಾವಾಗ ಗಂಗಾ ಸ್ನಾನ ಪಾವನರಾಗುವುದಕ್ಕೋಸ್ಕರ ಮಾಡುತ್ತೇವೆ ಎಂದು ಹೇಳುತ್ತಾರೆ, ಆಗ ಇಷ್ಟೊಂದು ಯಜ್ಞ ಯಾಗಾದಿ ಜಪ ತಪ ತೀರ್ಥಗಳನ್ನು ಯಾಕೆ ಮಾಡಬೇಕು? ಗಂಗಾ ಸ್ನಾನದಿಂದ ಪಾವನರಾಗುತ್ತೇವೆ ಅಂದ ಮೇಲೆ ಮತ್ತೆ
ನಾವು ಈ ಜಗತ್ತಿನಲ್ಲಿ ಇರಲು ಸಾಧ್ಯವಿಲ್ಲ. ಈ ವೇದ ಶಾಸ್ತ್ರಗಳನ್ನು ಯಾಕೆ ಓದುತ್ತೀರಿ? ವೇದಗಳನ್ನು ಓದುವುದರಿಂದ ಯಾರು ಪಾವನರಾಗಲು ಸಾಧ್ಯವಿಲ್ಲ. ಎಷ್ಟೊಂದು ಗೊಂದಲದಲ್ಲಿ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರ ಬುದ್ಧಿ ನಡೆಯುವುದಿಲ್ಲ. ಅಲ್ಲಿ ಶೀತಲ ಆಗಿರುತ್ತದೆ. ಈಗ ನಿಮಗೆ ವಿವೇಕ ಸಿಕ್ಕಿದೆ. ನೀವು ಮಕ್ಕಳಿಗೆ ಗೊತ್ತಿದೆ ಪತಿತ ಪಾವನ ಒಬ್ಬ ತಂದೆಯೇ ಆಗಿದ್ದಾರೆ. ಬಾಕಿ ಯಜ್ಞ ಯಾಗಾದಿ ಜಪ ತಪ ತೀರ್ಥ ವ್ರತ ಗಂಗಾ ಸ್ನಾನ ವೇದ ಶಾಸ್ತ್ರ ಇವೆಲ್ಲವುಗಳನ್ನು ಓದುವುದರಿಂದ ಯಾವ ಲಾಭವಿದೆ? ನೀವು ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ. ಹೇ ತಂದೆಯೇ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು. ಈ ಶಾಸ್ತ್ರ ಇತ್ಯಾದಿಗಳಲ್ಲಿ ಏನಿದೆ? ನಿಮ್ಮ ಯೋಗ ಬಲದಿಂದ ಪಾವನರಾಗುತ್ತೀರಿ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಪಾವನರಾಗಿ ಪಾವನ ಜಗತ್ತಿಗೆ ಹೋಗುತ್ತೇವೆ. ಈಗ ಇದು ಸರಿಯೋ ಅಥವಾ ಅದು ಸರಿಯೋ? ನೀವೇ ಈ ಎಲ್ಲ ಮಾತುಗಳನ್ನು ನಿಮ್ಮ ಬುದ್ಧಿಯಲ್ಲಿ ವಿಚಾರ ಮಾಡಿರಿ. ನಾಟಕದಲ್ಲಿ ಭಕ್ತಿಯ ಪಾತ್ರವೂ ಸಹ ಇದ್ದೇ ಇದೆ. ತಂದೆ ಹೇಳುತ್ತಾರೆ, ನೀವೀಗ ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕಾಗಿದೆ. ಯಾರು ಪಾವನರಾಗುತ್ತಾರೆ ಅವರೇ ಪಾವನ ಜಗತ್ತಿಗೆ ಹೋಗುತ್ತಾರೆ. ಅಲ್ಲಿ ಯಾರೂ ಪತಿತರು ಇರುವುದಿಲ್ಲ. ಬಾಕಿ ನದಿಗಳಂತೂ ಇದ್ದೇ ಇರುತ್ತದೆ. ಮನುಷ್ಯರಿಗೆ ಭಕ್ತಿಯಲ್ಲಿ ಎಷ್ಟೊಂದು ಆಸಕ್ತಿ ಇದೆ. ಎಷ್ಟೊಂದು ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೆ. ಅವುಗಳನ್ನು ಓದುತ್ತಾ ಇನ್ನೂ ಭಕ್ತಿಯ ಕೆಸರಿನಲ್ಲಿ ಹೋಗಿ ಸಿಲುಕಿಕೊಳ್ಳುತ್ತಾರೆ. ಅಂಧಶ್ರದ್ಧೆ ಇರುವಂತಹ ಭಕ್ತಿಯ ಕೊಳಕು ಎಷ್ಟೊಂದು ಇದೆ. ಎಲ್ಲಕ್ಕಿಂತ ಬಹಳ ಕೆಟ್ಟದ್ದು ವಿಕಾರದ್ದಾಗಿದೆ. ಈ ವಿಕಾರದ ಕೆಸರಿನಲ್ಲಿ ಒಳಗೆ ಸಿಲುಕುತ್ತಾ ಕುತ್ತಿಗೆಯ ತನಕ ಸಿಕ್ಕಿಕೊಂಡಿದ್ದೇವೆ. ಯಾರು ಇಲ್ಲಿಯ ಸಸಿಯನ್ನು ನೆಟ್ಟಿದ್ದಾರೆ ಅವರೇ ಬಂದು ಈ ಕೆಸರಿನಿಂದ ನಮ್ಮನ್ನು ಹೊರಗೆ ತೆಗೆಯುತ್ತಾರೆ. ಆದರೆ ಬೇರೆಯವರಿಗೆ ಏನೂ ಗೊತ್ತಾಗುವುದಿಲ್ಲ. ಅವರೂ ಸಹ ಕೆಸರಿನಲ್ಲಿಯೇ ಇದ್ದಾರೆ. ಯಾವಾಗ ಈ ಜ್ಞಾನವನ್ನು ಕೇಳುತ್ತಾರೆ ಆಗ ಹೇಳುತ್ತಾರೆ, ಹೋ ಪ್ರಭು, ನಿನ್ನ ಲೀಲೆ ಅಪಾರ ಎಂದು. ತಾವು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಹೇಗೆ ಮಾಡುತ್ತೀರಿ? ನಿಮ್ಮ ಈ ಜ್ಞಾನ ಪತ್ರಿಕೆಗಳಲ್ಲೂ ಬಹಳ ಬರುತ್ತದೆ. ಪತ್ರಿಕೆಗಳಲ್ಲಿ ಬಣ್ಣದಲ್ಲಿ ಹಾಕಿರಿ, ಬರೆಸಿರಿ. ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಸ್ವರ್ಗದ ಮಾಲೀಕ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆ. ಅದು ಹೇಗೆ? ನೆನಪಿನ ಯಾತ್ರೆಯಿಂದ. ನೆನಪು ಮಾಡುತ್ತಾ ನಿಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ. ನೀವು ತಂದೆಗೆ ಕೇಳುತ್ತೀರಲ್ಲವೇ, ತಂದೆಯೇ ನಮಗೆ ದಾರಿಯನ್ನು ತೋರಿಸು ಎಂದು. ತಂದೆ ಎಲ್ಲರಿಗೂ ದಾರಿಯನ್ನು ತೋರಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಗಳಿಗೆಗೂ ಇದನ್ನು ನೆನಪು ಮಾಡಿಸಿ ಮತ್ತೆ ನೋಡಿರಿ. ತಂದೆಯ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಹೋಗುತ್ತಾ ನಮ್ಮ ಚೆಹರೆ ಏನಾದರೂ, ನಮ್ಮ ಮುಖ ಏನಾದರೂ ಪರಿವರ್ತನೆಯಾದರೆ, ಜ್ಞಾನವನ್ನು ಕೇಳುತ್ತಾ ನಮ್ಮ ಕಣ್ಣಿನಲ್ಲಿ ನೀರು ತುಂಬಿದರೆ ಆಗ ತಿಳಿದುಕೊಳ್ಳಿರಿ ಸ್ವಲ್ಪ ಜ್ಞಾನ ಬುದ್ಧಿಯಲ್ಲಿ ಹೋಗಿದೆ ಎಂದು. ಮೊಟ್ಟ ಮೊದಲು ಈ ಒಂದು ಮಾತನ್ನು ತಿಳಿಸಿಕೊಡಬೇಕು. 5000 ವರ್ಷಗಳ ಮೊದಲು ತಂದೆ ಈ ಮಾತನ್ನು ಹೇಳಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಶಿವಬಾಬಾ ಬಂದಿದ್ದಾರೆ, ಆಗಲೇ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ತಾನೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಪಾವನರಾಗುತ್ತೀರಿ. ಸಣ್ಣ ಮಕ್ಕಳು ಸಹ ಈ ರೀತಿ ಜ್ಞಾನವನ್ನು ತಿಳಿಸಬಹುದು. ಬೇಹದ್ದಿನ ತಂದೆ ಶಿವಬಾಬಾ ತಿಳಿಸುತ್ತಿದ್ದಾರೆ ಎಂದು. ಬಾಬಾ ಎನ್ನುವ ಶಬ್ದ ಎಷ್ಟು ಮಧುರವಾಗಿದೆ. ಬಾಬಾ ಮತ್ತು ಆಸ್ತಿ, ಇಷ್ಟು ನಿಶ್ಚಯದಲ್ಲಿ ಮಕ್ಕಳು ಇರಬೇಕು. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಸಂಸ್ಥೆ
ಇದಾಗಿದೆ. ದೇವತೆಗಳು ಪಾವನರಾಗಿ ಇದ್ದೇ ಇರುತ್ತಾರೆ. ಈಗ ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಮನ್ಮನಾಭವ ಎನ್ನುವ ಶಬ್ದವನ್ನು ಕೇಳಿದ್ದೀರಾ? ಒಂದು ವೇಳೆ ಕೇಳಿಲ್ಲ ಅಂದರೆ ತಂದೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನ ಆಗಿದ್ದೇನೆ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಕಲ್ಮಶಗಳು ಹೊರಟು ಹೋಗುತ್ತದೆ. ನಂತರ ನೀವು ಸತೋಪ್ರಧಾನರಾಗುತ್ತೀರಿ. ಇದು ಪರಿಶ್ರಮವಾಗಿದೆ. ಯೋಗಕ್ಕೋಸ್ಕರ ಎಲ್ಲರೂ ಹೇಳುತ್ತಾರೆ, ಇದು ಬಹಳ ಒಳ್ಳೆಯದು. ಆದರೆ ಪ್ರಾಚೀನ ಯೋಗದ ಮಾತು ಯಾರಿಗೂ ಗೊತ್ತಿಲ್ಲ. ಪಾವನರಾಗುವ ಮಾತುಗಳನ್ನು ನೀವು ಮಕ್ಕಳು ಕೇಳುತ್ತಿದ್ದೀರಿ. ಮೊದಲು ನೀವೂ ಸಹ ಕೇಳಿರಲಿಲ್ಲ. ತಂದೆ ಹೇಳುತ್ತಾರೆ, ನೀವೆಲ್ಲರೂ ತಮೋಪ್ರಧಾನ ಪತಿತರಾಗಿದ್ದೀರಿ. ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಮೂಲ ನೀವಾತ್ಮರುಗಳು, ನನ್ನ ಜೊತೆಯಲ್ಲಿ ಇದ್ದವರು. ಈಗ ನೀವೇ ನನ್ನನ್ನು ಕೂಗಿ ಕರೆಯುತ್ತಿದ್ದೀರಿ, ಓ ಗಾಡ್ ಫಾದರ್, ನೀವು ಬನ್ನಿರಿ. ಈಗ ನಾನು ಬಂದಿದ್ದೇನೆ ನಿಮಗೆ ಸಲಹೆಯನ್ನು ಕೊಡುವುದಕ್ಕೋಸ್ಕರ. ಇವರು ಪತಿತರಿಂದ ಪಾವನರಾಗುವ ಮತವನ್ನು ಕೊಡುತ್ತಾರೆ. ನಾನು ಸರ್ವಶಕ್ತಿವಂತ, ಸಂಪೂರ್ಣ ಪಾವನ. ನೀವೀಗ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದಕ್ಕೇನೆ ಪ್ರಾಚೀನ ಯೋಗ ಎಂದು ಹೇಳಲಾಗುತ್ತದೆ. ಏಕೆಂದರೆ ನೀವು ತಮೋಪ್ರಧಾನರಾಗಿದ್ದೀರಲ್ಲವೇ. ಉದ್ಯೋಗ ವ್ಯವಹಾರದಲ್ಲಿ ಬಲೆ ಇರಿ. ಮಕ್ಕಳು ಮರಿ ಇತ್ಯಾದಿಗಳನ್ನು ಸಂಭಾಲನೆ ಮಾಡಿರಿ. ಕೇವಲ ಬುದ್ಧಿಯ ಯೋಗವನ್ನು ಎಲ್ಲದರಿಂದ ತೆಗೆದುಹಾಕಿ ನನ್ನೊಬ್ಬನ ಜೊತೆಗೆ ನಿಮ್ಮ ಬುದ್ಧಿಯನ್ನು ಜೋಡಿಸಿರಿ. ಇದು ಎಲ್ಲಕ್ಕಿಂತ ಮುಖ್ಯ ಮಾತಾಗಿದೆ. ಈ ಮಾತನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನೀವು ಏನನ್ನೂ ತಿಳಿದುಕೊಂಡಿಲ್ಲ. ಜ್ಞಾನಕ್ಕೋಸ್ಕರ ಹೇಳುತ್ತಾರೆ, ಜ್ಞಾನ ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆಯ ಜ್ಞಾನವನ್ನು ಕೊಡುತ್ತಾರೆ ಎಂದು. ಪವಿತ್ರತೆಯೂ ಸಹ ಚೆನ್ನಾಗಿದೆ. ಆದರೆ ನಾವು ಯಾವಾಗಲೂ ಪವಿತ್ರರು ಹೇಗೆ ಆಗಬೇಕು? ಈ ಮಾತನ್ನು ತಿಳಿದುಕೊಂಡಿಲ್ಲ. ದೇವತೆಗಳು ಯಾವಾಗಲೂ ಪವಿತ್ರರಾಗಿದ್ದರು ತಾನೆ? ಅವರು ಹೇಗೆ ಆದರು? ಈ ಮಾತು ಮೊಟ್ಟ ಮೊದಲು ತಿಳಿಸಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೆನಪಿನಿಂದಲೇ ಪಾಪ ಭಸ್ಮವಾಗುತ್ತದೆ ಹಾಗೂ ನೀವು ದೇವತೆಗಳಾಗುತ್ತೀರಿ. ಇಲ್ಲ ಎಂದರೆ ಶಿಕ್ಷೆ ತಿನ್ನಬೇಕಾಗುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸದಾ ಏಕರಸ ಭವ. ತಾವು ಮಕ್ಕಳು ಜ್ಞಾನದ ಮನನ ಮಾಡುತ್ತಿದ್ದೀರಾ? ಶುಭ ಚಿಂತನೆ ಮಾಡುವುದೇ ಮನನವಾಗಿದೆ. ಮನನ ಮಾಡುವುದರಿಂದ ಯಾವ ಖುಷಿರೂಪಿ ಬೆಣ್ಣೆ ಸಿಗುತ್ತದೆ, ಅದು ನಮ್ಮ ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಆಗ ನಮ್ಮ ಜೀವನವನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಿಲ್ಲ. ಮಾಯೆ ಅಲುಗಾಡಿಸಲು ಬಂದರೆ ಸ್ವಯಂ ಅದೇ ಅಲುಗಾಡುತ್ತದೆ. ಸದಾ ಅಂಗದನ ಸಮಾನ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಸಂಕಲ್ಪದಲ್ಲಿಯೂ ಸಹ ಅಲುಗಾಡಬಾರದು. ಒಳ್ಳೆಯದು. ಓಂ ನಮಃ ಶಿವಾಯ.